Hello guys, welcome back to my another vlog. So YouTube ನಲ್ಲಿ videos ನಾನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಿಲ್ಲ ಬಿಕಾಸ್ ಸುಮ್ಮನೆ ಏನೇನೋ ಒಂದು ವಿಡಿಯೋ ಮಾಡೋದಕ್ಕಿಂತ ಏನಾದರೂ ಒಂದು ಪಾಯಿಂಟ್ ಇಟ್ಕೊಂಡು ಮಾಡೋಣ ಅಂತ ಸೊ ಮಾಡಿರಲಿಲ್ಲ ಅಷ್ಟೇ ರೀಸನ್, ಬೇರೆ ಏನೂ ಇಲ್ಲ. ಸೊ ಈ ವ್ಲಾಗ್ ಇವತ್ತು ಮಾಡೋದಕ್ಕೆ ಏನಪ್ಪ ರೀಸನ್ ಅಂತ ಅಂದರೆ ಫೇಸ್, ನೆಕ್, ಹ್ಯಾಂಡ್ಸ್, ಲೆಗ್ಸ್ ಎಲ್ಲದಕ್ಕೂ ನಮಗೆ ಟ್ಯಾನ್ ಹಾಗೆ ಆಗುತ್ತೆ, ಹೌದಾ? ಸೊ ದುಡ್ಡಿರೋರು ಅಥವಾ ಅಂದ್ರೆ ಫ್ರೀ ಇರೋರು ಸಮ್ ಏನಾದರೂ ಅನ್ಕೊಬೋದು. ಕೆಲವರು ಪಾರ್ಲರ್ಸ್ಗೆ ಹೋಗಿ ಏನೋ ಟ್ಯಾನ್ ರಿಮೂವ್ನ ಮಾಡಿಸ್ಕೊತಾರೆ. ನಾನು ಮಾಡಿಸ್ಕೊಳಕ್ ಅದಕ್ಕೆಲ್ಲ ಒಂದು ಸ್ವಲ್ಪ ಭಯ. ಸೊ ನನ್ನ ಮನೆಯಲ್ಲೇನೆ ಅಂದ್ರೆ ನಾನು ಯೂಟ್ಯೂಬ್ನಲ್ಲಿ ಒಂದಷ್ಟು ಸಜೆಷನ್ಸ್ನೆಲ್ಲ ತೊಗೊತೀನಿ, ಹೇಗೆ ಏನು ಅಂತೆಲ್ಲ ತೊಗೊಂಡು ನಾನು ಒಂದು ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ. ಇದು ತರಿಸ್ಕೊಂಡು ಆಲ್ಮೋಸ್ಟ್ ಒನ್ ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಓಕೆನಾ, 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅದು ಅಂತ ಅಂದರೆ ರಾಗ ಪ್ರೊಫೆಷನಲ್ಸ್ ಡಿ ಟ್ಯಾನ್. ಓಕೆನಾ, ಇದಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವಿತ್ ಕೋಜಿಕ್ ಆ್ಯಂಡ್ ಮಿಲ್ಕ್ ಇದು ಬಂದ್ಬಿಟ್ಟು ಇದಿರೋದು ತುಂಬ ಚೆನ್ನಾಗಿದೆ. ಇನ್ಸ್ಟೆಂಟ್ ಏನು ರಿಸಲ್ಟ್ ಕೊಡುತ್ತೆ ಅಷ್ಟೇ, ಏನೇನು ಹೇಳೋದು. ಇನ್ನು ಇನ್ಸ್ಟ್ರಕ್ಷನ್ಸ್ ಇದನ್ನ ಹೇಗೆ ಕೊಟ್ಟಿದ್ದಾರಪ್ಪ ಅಂತಂದರೆ ಫೇಸ್ ವಾಶ್ ಮಾಡಿಬಿಟ್ಟು ಏನು ನೀಟಾಗಿ ಕ್ಲೆನ್ಸ್ ಮಾಡ್ಕೊಬೇಕು. ಆಮೇಲೆ ಈ ರಾಗ ಪ್ರೊಫೆಷನಲ್ ಡಿ ಟ್ಯಾನ್ನ ಅಪ್ಲೈ ಮಾಡಬೇಕು ಫೇಸ್, ನೆಕ್, ನಿಮ್ಗೆ ಎಲ್ಲಿ ಬೇಕು ಕೈ ಕಾಲು ಎಲ್ಲೆಲ್ಲಿ ಟ್ಯಾನ್ ಜಾಸ್ತಿ ಆಗಿರುತ್ತೆ ಅಲ್ಲ ಅಪ್ಲೈ ಮಾಡಿ. ಅದಾದ್ಮೇಲೆ 10 to 15 ಮಿನಿಟ್ಸ್ ಅದನ್ನ ಬಿಡಬೇಕು. ಅದಾದಮೇಲೆ ಏನೋ ಸರ್ಕ್ಯುಲರ್ ಮೂಮೆಂಟ್ನಲ್ಲಿ ಮಸಾಜ್ ಮಾಡಿ ವೆಟ್ ಕಾಟನ್ನಲ್ಲಿ ರಿಮೂವ್ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೈರೆಕ್ಷನ್ಸ್ನ. ಓಕೆನಾ, ಸೊ ನಾನು ಅದೇ ಥರನೇ ನೀಟಾಗಿ ಇವಾಗಷ್ಟೇ ಫೇಸ್ ವಾಶ್ ಮಾಡಿದ್ದೀನಿ, ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಯಾವುದು ಯೂಸ್ ಮಾಡಿದಂತ ಅಂದರೆ ಯಾವುದಪ್ಪ ಅದು ಸೆಟಾಫಿಲ್ ಕ್ಲೆನ್ಸರ್ನ ಯೂಸ್ ಮಾಡಿ ಇವಾಗಷ್ಟೇ ಫೇಸ್ ವಾಶ್ ಮಾಡಿದೆ. ಸೊ ಈಗ ಅಪ್ಲೈ ಮಾಡೋಣ. ಓಕೆನಾ, ನನಗೂ ಟ್ಯಾನ್ ಆಗಿದೆ ಅಲ್ಲ, ತುಂಬಾ ಆಗಿದೆ. ಬಿಸಿಲಲ್ಲಿ ಅಲಿಯೋದು ಜಾಸ್ತಿ, ಏನೂ ಮಾಡೋಕ್ಕಾಗಲ್ಲ, ಅಲ್ದಿದ್ದೀನಿ. ಸೊ ನೋಡಿ ಇಷ್ಟು ಖಾಲಿ ಆಗಿದೆ. ಇದು ಆ್ಯಕ್ಚುಲಿ ನಂದು ಸೆಕೆಂಡ್ ಡಬ್ಬ ಇದು. ಮತ್ತು ಇನ್ನೂ ಒಂದು ಕ್ರೀಮ್ ಇದೆ ರೀ, ಯಾವುದದು ಓ ಪ್ಲಸ್ ಪ್ರೊಫೆಷನಲ್ಸ್ ಡಿ ಟ್ಯಾನ್ ಅಂತ ಒಂದಿದೆ. ಓಕೆನಾ, ಅದು ಚೆನ್ನಾಗಿದೆ ಅಂತ ಕೇಳ್ಪಡ್ತಾ ಇದ್ದೀನಿ. ಟ್ರೈ ಮಾಡಬೇಕು, ಇನ್ನೂ ಟ್ರೈ ಮಾಡಿಲ್ಲ. ಇದು ಕಂಪ್ಲೀಟಾಗಿ ಖಾಲಿ ಆದಮೇಲೆ ಅದನ್ನು ಟ್ರೈ ಮಾಡೇ ಮಾಡ್ತೀನಿ, ಪಕ್ಕ ಮಾಡೇ ಮಾಡ್ತೀನಿ. ಚಿಕ್ಕ ಡಬ್ಬಿ ತರಿಸ್ಕೊಂಡು ಟ್ರೈ ಮಾಡೇ ಮಾಡ್ತೀನಿ. ಸೊ ಇದು ಚೆನ್ನಾಗಿದೆ, ಇದೇನು ಮೋಸ ಅಂತಲ್ಲ, ಆಯಿತಾ? ಸೊ ಅಪ್ಲೈ ಮಾಡೋಣ. ಈ ಬ್ರಷು ಇದು ಎಲ್ಲ ನಾನು ನಾಯ್ಕಾದಲ್ಲೇ ತರಿಸ್ಕೊಂಡಿದ್ದು. ನಾನು ಎರಡರದ್ದು ಪ್ರಾಡಕ್ಟ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ವಿಡಿಯೋ ಆನ್ ಮಾಡಿದ್ದೀನಾ? ಎಸ್, ಆನ್ ಮಾಡಿದ್ದೀನಿ. ಯಾವ ಟೈಮ್ನಲ್ಲಿ ನೆನಪಿಸ್ಕೋತಾ ಇದ್ದೀನಿ ಆನ್ ಮಾಡಿದ್ದೀನಾ ಇಲ್ವಾ ಅಂತಂತ ನೋಡಿ. ಕಣ್ಣತ್ರ ಎಲ್ಲ ಹುಷಾರು. ಮತ್ತು ಏನು ಗೊತ್ತಾ, ಇದು ನಾನು ಫಸ್ಟ್ ಟೈಮ್ ನಾನು ಯೂಸ್ ಮಾಡಬೇಕಾದ್ರೆ ನನಗೆ ಅಂದರೆ ಅದೇ ಒಂದು ಸ್ವಲ್ಪ ಬರ್ನಿಂಗ್ ಥರ ಫೀಲ್ ಆಗುತ್ತೆ. ಆಬ್ವಿಯಸ್ಲಿ ಹಾಗೆ ಆಗುತ್ತೆ ಎಲ್ಲರಿಗೂ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಆಯಿತು, ನಾನು ಹೆದರ್ಕೊಂಡೆ ಆ್ಯಕ್ಚುಲಿ. ಅದಕ್ಕೂ ಮುಂಚೆ ಈ ಪಾರ್ಟ್ನಲ್ಲಿ ಇನ್ನು ಪ್ಯಾಚ್ ಟೆಸ್ಟನ್ನು ಟ್ರೈ ಮಾಡಿ. ಯಾರೇ ಅಷ್ಟೇ ಏನೇ ಯೂಸ್ ಮಾಡೋದಕ್ಕೆ ಮುಂಚಿತವಾಗಿ ಪ್ಯಾಚ್ ಟೆಸ್ಟ್ ಮಾಡಿನೇ ಅದು ನಿಮಗೆ ಹೇಗೆ ನಿಮ್ಮ ಸ್ಕಿನ್ಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಫೇಸ್ಗೆ ಅಪ್ಲೈ ಮಾಡಿ. ಡೈರೆಕ್ಟಾಗಿ ಫೇಸ್ಗೆ ಹಾಕಬೇಡಿ. ನಾನೇನಪ್ಪ ತಪ್ಪು ಮಾಡಿದೆ ಅಂತಂದರೆ ಏನು ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡಿದೆ, ಫುಲ್ಲು ಉರಿ ಸ್ಟಾರ್ಟ್ ಆಗೋಯ್ತು. ಸೊ ನನಗೆ ಆ ಥರ ಆಯ್ತಲ್ಲ. ಈಗ ನಾರ್ಮಲಾಗಿ ಯಾವಾಗಲೂ ಯೂಸ್ ಮಾಡ್ತಾ ಇದ್ದೀನಲ್ವ, ನನಗೆ ಅಷ್ಟು ಏನು ಬರ್ನಿಂಗ್ ಅಂತ ಅನಿಸಲ್ಲ. ನನಗೆ ಇವಾಗ ಇದು ಅಡ್ಜಸ್ಟ್ ಆಗಿಬಿಟ್ಟಿದೆ. ಬಟ್ ಅಫ್ಕೋರ್ಸ್ ಹಾಗೆ ಆಗುತ್ತೆ, ಇದು ಬರ್ನಿಂಗ್ ಆಗುತ್ತೆ ಸ್ವಲ್ಪ. ನೋಡಿಕೊಂಡು ಯೂಸ್ ಮಾಡಿ. ಹೇಳಿದ ತಕ್ಷಣ ಯಾರನ್ನು ಯೂಸ್ ಮಾಡೋಕ್ಕೂ ಹೋಗ್ಬಿಡಿ. ಪ್ಯಾಚ್ ಟೆಸ್ಟ್ ಯೂಸ್ O3+ ಪ್ರೊಫೆಷ್ನಲ್ ಅಂತ ಹೇಳದ್ನಲ್ಲ, ಅದು ತುಂಬ ಚೆನ್ನಾಗಿದೆಯಂತೆ. ಈ ರೀತಿ ಏನು ಬರ್ನಿಂಗ್ ಆಗಲ್ಲ ಅಂತ ಹೇಳಿದ್ರು, ಗೊತ್ತಿಲ್ಲ. ನಾನು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಈ ರೀತಿ ಕಂಪ್ಲೀಟಾಗಿ ಫೇಸ್ಗೆ ಮತ್ತು ನೆಕ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಲೈಕ್ ಈ ಪಾರ್ಟ್ವರೆಗೂ ಅಪ್ಲೈ ಮಾಡ್ಕೋಬೇಕು. ಸೊ ನಾನು ಇವಾಗ ಇದು ಫುಲ್ ಹಾಕ್ಕೊಂಡಿರೋ ಟೀ ಶರ್ಟಿಂದ ಇಷ್ಟಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಹಾಗೇ 10ರಿಂದ 15 ನಿಮಿಷ ಬಿಡ್ತೀನಿ. ಬಿಟ್ಟಾದ್ಮೇಲೆ ಏನೋ ನೀಟಾಗಿ ಒಂದು ಸ್ವಲ್ಪ ಕೈನ ತೇವ ಮಾಡಿಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಮಸಾಜ್ ಮಾಡ್ತೀನಿ. ಸೊ 10 ಮಿನಿಟ್ಸ್ ಆದಮೇಲೆ ಮತ್ತೆ ಬರ್ತೀನಿ. 10 to 15 ಮಿನಿಟ್ಸ್ ಆದಮೇಲೆ ಮತ್ತೆ ಬರ್ತೀನಿ. ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಗೈಸ್, ನಾನು ಇವಾಗ ಅಪ್ಲೈ ಮಾಡಿ ಆಲ್ಮೋಸ್ಟ್ 18 ಮಿನಿಟ್ಸ್ ನಿಯರ್ಲಿ ಆಯಿತು. ನೋಡಿ ಫುಲ್ಲು ಡ್ರೈ ಆಗಿದೆ.
ಅಬ್ಸರ್ವ್ ಆಗಿಬಿಟ್ಟಿದೆ ಸ್ಕಿನ್ಗೆ ಎಲ್ಲ. ಸೊ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಂತಂದರೆ, ಒಂದು ಬೌಲ್ನಲ್ಲಿ ವಾಟರ್ ತೊಗೊಂಡಿದ್ದೀನಿ, ಓಕೆನಾ. ಕೈನ ವೆಟ್ ಮಾಡ್ಕೊತಾ ಇದ್ದೀನಿ, ಮಾಡಿಕೊಂಡು ನಾರ್ಮಲಾಗಿ ಮಸಾಜ್ ಮಾಡ್ತಿದ್ದೀನಿ. ಕೆಳಗಡೆ ಇಟ್ಟು 2 ಕೈಯಲ್ಲಿ ಮಾಡ್ತಿದ್ದೀನಿ, ಅಂದರೆ ಮಾಡೋಕ್ಕಾಗಲ್ಲ. ಸೊ ನೋಡಿ, ಕೆಳಗಡೆ ಎಲ್ಲ ತೊಟ್ಟಿಕ್ಸ್ತಾ ಇದ್ದೀನಿ. ಸೊ ಇದೇ ರೀತಿ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ನಾನು ಮಸಾಜ್ ಮಾಡಿ ಮತ್ತೆ ಬರ್ತೀನಿ. ಸೊ ಈಗ ಫೇಸ್ನ ಆಲ್ಮೋಸ್ಟ್ ಒಂದು 2 to 3 ಮಿನಿಟ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ನೆಕ್ಗೆ ಮಾಡೋಣ. ಸೊ ಇವಾಗ ಫೇಸ್ ಆ್ಯಂಡ್ ನೆಕ್ ಎರಡೂ ಕೂಡ ಇದಕ್ಕೊಂದು 2 to 3 ಮಿನಿಟ್ಸ್ ಆ್ಯಂಡ್ ಇದಕ್ಕೊಂದು ನೆಕ್ಗೆ 2 to 3 ಮಿನಿಟ್ಸ್ ನಾನು ಮಸಾಜ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಬಂದು ಒಂದು ನಿಮಿಷ, ಈಗ ನಾನಿಲ್ಲಿ ಏನು ವಿಡಿಯೋ ಅಂತ, ಓಕೆ. ಸೊ ನಾನೊಂದು ಟಿಶ್ಯೂ ತೊಗೊಂಡಿದ್ದೀನಿ. ಈ ಟಿಶ್ಯೂನಲ್ಲಿ ಎಲ್ಲ ನೀಟಾಗಿ ರಿಮೂವ್ ಮಾಡ್ತಿದ್ದೀನಿ ನೋಡಿ. ನೀಟಾಗಿ ಸ್ವಲ್ಪನೂ ಬಿಡ್ತಿದ್ದಂಗೆ ನೀಟಾಗಿ ಎಲ್ಲ ರಿಮೂವ್ ಮಾಡ್ಕೊಳ್ಳಿ ನೋಡಿ. ಇವಾಗ ನಾನು ನೀಟಾಗಿ ಎಲ್ಲನೂ ರಿಮೂವ್ ಮಾಡಿದ್ದೀನಿ. ಇದು ಆದಮೇಲೆ ರಿಮೂವ್ ಮಾಡಾದ್ಮೇಲೆ ಏನು ಫೇಸ್ ವಾಶ್ನ ಮಾಡಿ, ಅಂದರೆ ಕ್ಲೆನ್ಸರು ಸೋಪು ಏನೂ ಕೂಡ ಯೂಸ್ ಮಾಡಬೇಡಿ ಫೇಸ್ಗೆ. ಜಸ್ಟ್ ವಾಟರ್ನಲ್ಲಿ ಏನು ಫೇಸ್ ವಾಶ್ ಮಾಡಿ, ವಾಟರ್ನಲ್ಲಿ ಅಷ್ಟೇ ಸಾಕು. ಮತ್ತು ಅದಾದಮೇಲೆ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಫೇಸ್ ಒಂದು ಸ್ವಲ್ಪ ಡ್ರೈ ಅನಿಸುತ್ತೆ ಅಲ್ಲ, ಸೊ ಅದಕ್ಕೆ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ಅದನ್ನು ಬಿಟ್ಟು ಬೇರೆ ಏನೂ ಯೂಸ್ ಮಾಡಬೇಡಿ. ಸೋಪ್ ಆಗಲಿ, ಕ್ಲೆನ್ಸರ್ ಆಗಲಿ, ಅದಾದಮೇಲೇನು ಸೆರಮ್ಸ್ ಯೂಸ್ ಮಾಡೋದು, ನಾರ್ಮಲ್ ನಾವು ಸ್ಕಿನ್ ಕೇರ್ಗೆ ಏನೇನು ಯೂಸ್ ಮಾಡ್ತೀವಿ ಅದೆಲ್ಲ ಏನೂ ಯೂಸ್ ಮಾಡಬೇಡಿ, ಓಕೆನಾ. ಏನು ಯೂಸ್ ಮಾಡಬೇಡಿ. ಇವಾಗ ನಾನು ಅಂದರೆ ಇವಾಗ ಆಲ್ಮೋಸ್ಟ್ ಒಂದು 6 o'clock 6:30 ಮೇ ಬಿ ನಿಯರ್ಲಿ ಇಷ್ಟೊತ್ತಿಗೆ ಹಾಕಿ ಇದೇನು ಅಪ್ಲೈ ಮಾಡಿದ್ದೀನಿ. ಈಗ ನೈಟು ನಾನು ಏನೂ ಕೂಡ ಸ್ಕಿನ್ ಕೇರ್ ಮಾಡಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ಏನು ಸ್ನಾನ ಮಾಡಾದ್ಮೇಲೆ ಆಮೇಲೆ ನಮ್ಮ ಸ್ಕಿನ್ಗೆ ಏನೇನು ಬೇಕು ಅದನ್ನು ಅಪ್ಲೈ ಮಾಡ್ಕೋಬೋದು. ಅಲ್ಲಿವರೆಗೂ ಇವಾಗ ಏನೂ ಕೂಡ ಅಪ್ಲೈ ಮಾಡಬಾರ್ದು, ಆಯಿತಾ. ಜಸ್ಟ್ ವಾಟರ್ನಲ್ಲಿ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಅಷ್ಟೇ, ಓಕೆನಾ. ಸೊ ಇವಾಗ ನಿಮಗೆ ಏನು ಅನಿಸ್ತಾ ಇದೆ, ನನ್ನ ಸ್ಕಿನ್ ಒಂದು ಸ್ವಲ್ಪ ಬ್ರೈಟ್ನಿಂಗ್ ಆಗಿ ಏನೋ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ ಅಂತ ನಿಮಗೆ ಫೀಲ್ ಆಗ್ತಿದೆಯಾ? ನನಗಂತೂ ಆಗ್ತಾ ಇದೆ ಲೈಟಾಗಿ. ಇದಕ್ಕಿಂತ ಚೆನ್ನಾಗಿ ಅದು O3+ ಪ್ರೊಫೆಷ್ನಲ್ ಹೇಳಿದ್ನಲ್ಲ, ಅದು ಇನ್ನೂ ಚೆನ್ನಾಗಿದೆಯಂತೆ, ನನಗೆ ಗೊತ್ತಿಲ್ಲ. ಅದು ಇನ್ಸ್ಟೆಂಟ್ ಟ್ಯಾನ್ ರಿಮೂವಲ್ ಆಗುತ್ತೆ ಮತ್ತು ಇನ್ಸ್ಟೆಂಟ್ ಬ್ರೈಟ್ನಿಂಗ್ ಕೊಡುತ್ತೆ. ಇದು ನಾರ್ಮಲ್, ಅಂದರೆ ಒಂದೇ ಸರಿಗೆ ಯಾವುದೂ ಕೂಡ ರಿಸಲ್ಟ್ ಬರಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಆಲ್ಮೋಸ್ಟ್ ಒಂದು ಮಂತೆ ತಗೊಳುತ್ತೆ ಅಂದ್ಕೊಳ್ಳಿ. ನಾನು ಇದನ್ನು ಏನೋ 10 or 15 days ಒನ್ಸ್ ಅಷ್ಟೇ ಯೂಸ್ ಮಾಡೋದು, ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ರೆಗ್ಯುಲರ್ ಇನ್ ದ ಸೆನ್ಸ್ ವೀಕ್ಲಿ ಒನ್ಸ್ ಆರ್ ಟ್ವೈ 1 ಇಲ್ಲ 2 ಸರಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ನಾನು 10 to 15 days ಒನ್ಸ್ ಅಷ್ಟೇ ಯೂಸ್ ಮಾಡ್ತೀನಿ. ಬೇಗ ರಿಸಲ್ಟ್ ಬೇಕು ಅಂತ ಅಂದರೆ ವಾರಕ್ಕೆ 2 ದಿನ ಯೂಸ್ ಮಾಡಿದ್ರೆ ಬೇಗ ರಿಸಲ್ಟ್ ಸಿಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಇದು ಇನ್ಸ್ಟೆಂಟ್ ಅಲ್ಲ, ನಾನು ಮುಂಚೆ ಆಗಲೇ ಇನ್ಸ್ಟೆಂಟ್ ಅಂತ ಹೇಳಿಬಿಟ್ಟಿದೆ. ಇನ್ಸ್ಟೆಂಟ್ ಅಲ್ಲ, O3+ ಪ್ರೊಫೆಷ್ನಲ್ ಇದೆಯಲ್ಲ ಅದು ಇನ್ಸ್ಟೆಂಟ್ ಮತ್ತು ಇನ್ಸ್ಟೆಂಟ್ ಬ್ರೈಟ್ನಿಂಗ್ ಕೊಡುತ್ತೆ ಅಂತೆ. ಬಟ್ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಅನಿಸ್ತಾ ಇಲ್ವಾ ನಿಮಗೆ? ಫೀಲ್ ಆಗ್ತಾ ಇಲ್ವಾ? ನನಗೆ ಒಂದು ಸ್ವಲ್ಪ ಅಂದರೆ ಪ್ರೀವಿಯಸ್ಗೂ ಇವಾಗೂ ಒಂದು ಸ್ವಲ್ಪ ಬ್ರೈಟ್ನಿಂಗ್ ಇದೆ ಸ್ಕಿನ್ನಲ್ಲಿ ಅಂತಂತ. ಎಸ್, ಅಫ್ಕೋರ್ಸ್ ಇದೆ ನಿಜವಾಗ್ಲೂ. ಸೊ ಓಕೆ, ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮೇ ಬಿ ಇದು ನಿಮಗೆ ಹೆಲ್ಪ್ ಆಗ್ಬೋದು, ಕೆಲವ್ರಿಗೆ ಹೆಲ್ಪ್ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಪರ್ಸ್ನಲ್ ಏನೋ ಸಜೆಷನ್ಸ್ ಅಷ್ಟೇ, ನೀವು ಯೂಸ್ ಮಾಡಲೇಬೇಕು ಅನ್ನೋದು ಏನೂ ಇಲ್ಲ. ಪ್ಯಾಚ್ ಟೆಸ್ಟ್ ಮಾಡಿ, ಈ ಪಾರ್ಟ್ನಲ್ಲಿ ಮಾಡಿ ಅಥವಾ ಇಲ್ಲಿ ಮಾಡಿದ್ರೆ ತುಂಬ ಬೆಸ್ಟ್. ಬಿಕಾಸ್ ಸ್ಕಿನ್ ನಿಯರ್ಲಿ ಇದೆ ಅಲ್ಲ, ಅಂದರೆ ಫೇಸ್ ಕೆಳಗಡೆನೇ. ಸೊ ನಮ್ಮ
ಫೇಸಿಗೆ ಅದು ಅಡ್ಜಸ್ಟ್ ಆಗುತ್ತಾ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ನಾನು ಹೇಳಿರೋ ಹಾಗೆ ಇದು ಎಲ್ಲರಿಗೂ ಸ್ಟಾರ್ಟಿಂಗ್ನಲ್ಲಿ ಒಂದು ಸ್ವಲ್ಪ ಬರ್ನಿಂಗ್ ಬಂದೇ ಬರುತ್ತೆ. ಎದುರ್ಕೊಳ್ಳೋದು ಬೇಕಾಗಿಲ್ಲ ಅಂತ ಅನ್ಕೊಂತೀನಿ. ನಾನು ಎದುರ್ಕೊಂಡಿದ್ದೆ, ಬಟ್ ಆಮೇಲೆ ಯೂಸ್ ಮಾಡ್ತಾ ನಾರ್ಮಲಿ ಅಡ್ಜಸ್ಟ್ ಆಗೋಯ್ತು ನನಗೆ. ಸೊ ಅಷ್ಟೇ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಹೊಸೊಬ್ರು ಯಾರೇ ನೋಡ್ತಿದ್ರು ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಬಾಯ್.